ಶಿವಮೊಗ್ಗ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರಿಗೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರು ಕಾರ್ಯಕರ್ತರ ಕರೆಗೆ ಹೋಗುಟ್ಟು ಉಳಿಯಾರು ರಸ್ತೆಯಲ್ಲಿ ನೂತನವಾಗಿ ಆರಂಭಿಸಿರುವ ಹೋಟೆಲ್ ಉದ್ಘಾಟನೆಯನ್ನು ಮಾಡಿ ಶುಭ ಹಾರೈಸಿದರು. ಹಾಗೂ ಹಿರಿಯೂರು ಜಾಮಿಯಾ ಮಸೀದಿ ಮುಸಲ್ಮಾನ್ ಬಾಂಧವರ ಶಾದಿ ಮಹಲ್ ಅರ್ಧಕ್ಕೆ ನಿಂತ ಕಾಮಗಾರಿಕೆಯನ್ನು ಮುಂದುವರಿಸಲು ಸಹಾಯ ಮಾಡಲು ಮುಂದಾದರು. ಜಾಮಿಯಾ ಮಸೀದಿ ಅಧ್ಯಕ್ಷರು ಇದರ ವಿವರವನ್ನು ತಿಳಿಸಿದ್ದು ಹೀಗೆ. ಜಾಮಿಯಾ ಮಸೀದಿ ವತಿಯಿಂದ ನಿರ್ಮಾಣವಾಗುತ್ತಿರುವ ಈ ಶಾದಿ ಮಹಲ್ ಸುಮಾರು 2016ನೇ ಇಸ್ವಿನಲ್ಲಿ ಸ್ಟಾರ್ಟ್ ಮಾಡಿ ಅವಾಗ ಸರ್ಕಾರದ ವತಿಯಿಂದ 36 ಲಕ್ಷ ಗ್ರಾಂಟ್ ಆಗಿತ್ತು. ಅವಾಗ ಎಸ್ಟಿಮೇಟ್ ಮಾಡಿದ್ರು 1 ಕೋಟಿ ರೂಪಾಯಿ. ಮತ್ತೆ ಮುಂದುವರೆದ ಕಾಮಗಾರಿಗೆ ಅನುದಾನ ಸಿಗಲಿಲ್ಲ ಹಾಗೂ ನಮ್ಮದು ಕಮಿಟಿನೂ ಎಕ್ಸ್ಪೈರ್ ಆಗಿಬಿಡ್ತು. ಹಾಗಾಗಿ ಸುಮಾರು 10 ವರ್ಷ ಇದು ಪೆಂಡಿಂಗ್ ಆಯಿತು. ಈಗ ಮತ್ತೆ ನಾವು ಹೊಸ ಕಮಿಟಿ ನಾವೆಲ್ಲ ಎಲೆಕ್ಷನ್ಗೆ ಬಂದ್ವಿ, ನಾವು ಅಧ್ಯಕ್ಷರಾಗಿದ್ದೀವಿ. ಈಗ ಸಾಹೇಬ್ರಿಗೆ ಮತ್ತೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಈ ಶಾದಿ ಮಹಲ್ ಮುಗಿಸ್ಕೊಡ್ಲೇಬೇಕು ನೀವು ಅಂತಕ್ಕೆ. ಮತ್ತೆ ಸಾಹೇಬ್ರು ಅವರು ಜಲ್ದಿ ಆಕ್ಷನ್ ತಗೊಂಡು 50 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ. ಮೈನಾರಿಟೀಸ್ ಗ್ರಾಂಟ್ ಇಂದ ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ 50 ಲಕ್ಷ ರೂಪಾಯಿಯನ್ನ ಮಂಜೂರು ಮಾಡಿದ್ದಾರೆ. ಈಗ ಆ ಕಾಮಗಾರಿಗೆ ಸ್ಟಾರ್ಟ್ ಮಾಡ್ಬೇಕು ನಾವು. ಅದಕ್ಕೆ ನಾವು ಈಗ ಬಂದಿರೋದು ಸಾಹೇಬ್ರಿಗೆ ಕರೆದಿದ್ದು ಯಾಕಂದ್ರೆ ಹೇಳಿದ್ರೆ ಆ ಒಂದು 50 ಲಕ್ಷ ಇದ್ರೂ ಕೂಡ ಇದು ಪೂರ್ಣ ಆಗಲ್ಲ. ಅದಕ್ಕೆ ನಮ್ಗೆ ಇನ್ನೂ ಹೆಚ್ಚಿನ ಗ್ರಾಂಟ್ಸ್ ಬೇಕಾಗಿದೆ, ನೀವು ಹೆಚ್ಚಿನ ಗ್ರಾಂಟ್ಸ್ ಕೊಡ್ರಿ ಅಂತ ಹೇಳಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಮನವಿ ಮಾಡಿದ್ವಿ. ಅವ್ರು ಸಾಹೇಬ್ರು ಆಯ್ತು, ಇನ್ನೂ 50 ಲಕ್ಷ ಗ್ರಾಂಟ್ಸ್ ಅನ್ನು ನಾನು ಮಂಜೂರು ಮಾಡ್ತೇನೆ, ಇನ್ನೂ ಶಾರ್ಟೇಜ್ ಬಿದ್ದರೆ ನನ್ನ ನಿಧಿಯಿಂದ ಕೂಡ ಒಂದು 10-20 ಲಕ್ಷ ಆದ್ರೆ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈಗ ನೆಕ್ಸ್ಟ್ ವೀಕ್ನಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಿದ್ವಿ. ಸುಧಾಕರ್ ಸಾಹೇಬರು ನಮಗೆ ಬಹಳ ಸಹಕಾರ ಕೊಟ್ಟು ಶಾಂಕ್ಷನ್ ಮಾಡಿ ಅಮೌಂಟ್ ಕೊಟ್ಟಿದ್ದಾರೆ. ಅದು ಮುಗಿಸಿ ಮತ್ತೆ ನಾವು ಮುಂದೆ ಎಷ್ಟು ಗ್ರಾಂಟ್ ಬೇಕಾಗಿದೆ ಮತ್ತೆ ರಿಕ್ವೆಸ್ಟ್ ಮಾಡಿದ್ದೀವಿ, ಕೊಡ್ತಾರೆ ಅವರು. ಇವತ್ತು ಅದೇ ವಿಶೇಷ ನಮ್ಮ ಪ್ರೋಗ್ರಾಮ್. ಸೈಯದ್ ಮುನಿಯುಲ್ಲಾ ಅಂತ ಹೇಳಿ, ನಾನು ಜಾಮಿಯಾ ಮಸೀದಿ ಅಧ್ಯಕ್ಷ. ನಾನು ನಾವು ಎಲ್ಲ ನಮ್ಮ ಏನು ಕಾರ್ಯಕಾರಿ ಸಮಿತಿ ಇದೆ, ಮ್ಯಾನೇಜಿಂಗ್ ಕಮಿಟಿ ಇದೆ, ನಮ್ಮ ಕಡೆಯಿಂದ ನಮ್ಮ ಸುಧಾಕರ್ ಸಾಹೇಬರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸಮಸ್ತ ಮುಸ್ಲಿಂ ಬಾಂಧವರ ಕಡೆಯಿಂದ ಕೂಡ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂದರೆ ನಾವು ನಮ್ಮ ಮನವಿಯನ್ನು ಅವರು ಸ್ವೀಕರಿಸಿ ಅವರು ಅಮೌಂಟನ್ನು ಶಾಂಕ್ಷನ್ ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾದ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ.